A1 TV ನ್ಯೂಸ್ ವೀಕ್ಷಕರಿಗೆ ಸ್ವಾಗತ. ಶ್ರೀ ನಾಗನಾಥೇಶ್ವರ ಸ್ವಾಮಿ ದೇವಾಲಯ ನಿರ್ಮಾಣದ ವಿಳಂಬ ಧೋರಣೆ ಖಂಡಿಸಿ ಪ್ರತಿಭಟನಾ ರ್ಯಾಲಿ. ದೇವಾಲಯವನ್ನು ಶೀಘ್ರವಾಗಿ ಪೂರ್ಣಗೊಳಿಸಬೇಕೆಂದು ಆಗ್ರಹಿಸಿ ಧರಣಿ. ಚಿಂತಾಮಣಿ ನಗರದ ಪುರಾತನ ಪ್ರಸಿದ್ಧ ಶ್ರೀ ನಾಗನಾಥೇಶ್ವರ ದೇವಾಲಯವನ್ನು ಜೀರ್ಣೋದ್ಧಾರದ ನೆಪದಲ್ಲಿ ಹಲವು ಸಮಿತಿಗಳನ್ನು ರಚಿಸಿಕೊಂಡು ನಿರ್ಮಾಣ ಮಾಡಲು ಮುಂದಾಗಿದ್ದು 7 ವರ್ಷಗಳೇ ಕಳೆದರೂ ಯಾವುದೇ ಸಮಿತಿಗಳು ಶೀಘ್ರವಾಗಿ ದೇವಾಲಯ ನಿರ್ಮಾಣಕ್ಕೆ ಮುಂದಾಗಲಿಲ್ಲ. ಈ ವಿಚಾರವಾಗಿ ಶ್ರೀ ನಾಗನಾಥೇಶ್ವರ ಸ್ವಾಮಿ ಯುವಕರ ಸೇವಾ ಸಮಿತಿ ಹಾಗೂ ಶಿವಭಕ್ತ ಸಮೂಹ ವತಿಯಿಂದ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ದೇವಾಲಯ ಆವರಣದಿಂದ ತಾಲೂಕು ಕಚೇರಿವರೆಗೆ ಪ್ರತಿಭಟನೆ ನಡೆಸಿ ತಾಲೂಕು ದಂಡಾಧಿಕಾರಿಗಳಿಗೆ ಮನವಿ ಪತ್ರವನ್ನು ಸಲ್ಲಿಸಿದರು. ನಂತರ ಮಾತನಾಡಿದ ಅಗ್ರಹಾರ ಮೋಹನ್, ಇತಿಹಾಸ ಪ್ರಸಿದ್ಧ ಪುರಾತನ ದೇವಾಲಯಗಳಲ್ಲಿ ಒಂದಾದ ಶ್ರೀ ನಾಗನಾಥೇಶ್ವರ ಸ್ವಾಮಿ ದೇವಾಲಯದ ಜೀರ್ಣೋದ್ಧಾರ ತಾತ್ಕಾಲಿಕವಾಗಿ ಕೆಲವು ತೊಡಕುಗಳಿಂದ ನಿಂತು ಹೋಗಿದ್ದು, ಕೆಲವು ವರ್ಷಗಳ ಹಿಂದೆ 2010 ಹಾಗೂ 20ರಲ್ಲಿ ದೇವಸ್ಥಾನವನ್ನು ಅಭಿವೃದ್ಧಿ ಮಾಡುವ ಕೆಲವು ದಾನಿಗಳು ಹಾಗೂ ಕೆಲವು ಮುಖಂಡರು ಮುಂದೆ ಬಂದು ಸಮಿತಿಯನ್ನ ರಚಿಸಿ ಜೀರ್ಣೋದ್ಧಾರ ಮತ್ತು ಕಾನೂನುಬದ್ಧವಾಗಿ ಹೊಸ ವಿನ್ಯಾಸಗಳೊಂದಿಗೆ ದೇವಾಲಯ ನಿರ್ಮಿಸಿಕೊಡಲು ಒಪ್ಪಿರುವುದು ಸರಿಯಷ್ಟೇ. ಆದರೆ ಸುಮಾರು 3-4 ವರ್ಷಗಳ ಕಾಲ ಅಲ್ಪ ಸ್ವಲ್ಪ ಕಾಮಗಾರಿ ಮಾಡಿ ನಿಲ್ಲಿಸಿದ್ದಾರೆ. ಹಳೆ ಸಮಿತಿಯವರು ಹೊಸ ಸಮಿತಿಯವರು ಮೇಲೆ, ಹೊಸ ಸಮಿತಿಯವರು ಹಳೆ ಸಮಿತಿಯವರ ಮೇಲೆ ಆರೋಪ ಪ್ರತ್ಯಾರೋಪಗಳನ್ನು ಮಾಡಿಕೊಂಡು ಪ್ರತಿಷ್ಠೆಗಳಿಗೆ ಶ್ರೀ ನಾಗನಾಥೇಶ್ವರ ಸ್ವಾಮಿ ದೇವಾಲಯದ ಜೀರ್ಣೋದ್ಧಾರವನ್ನು ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡಿದ್ದು, ತಾಲೂಕು ಆಡಳಿತ ಶೀಘ್ರವಾಗಿ ಜೀರ್ಣೋದ್ಧಾರ ಕಾಮಗಾರಿಯನ್ನ ಪೂರ್ಣಗೊಳಿಸಿ ಭಕ್ತಾದಿಗಳ ದರ್ಶನಕ್ಕೆ ಅನುವು ಮಾಡಿಕೊಡಬೇಕೆಂದು ಆಗ್ರಹಿಸಿದರು. ಪ್ರತಿಭಟನೆಯಲ್ಲಿ ನಮಸ್ಕಾರ. ಎಲ್ಲ ಮಾಧ್ಯಮದವ್ರಿಗೂ ಹಾಗೂ ಇಲ್ಲಿ ಬಂದಿರುವಂತ ಎಲ್ಲ ಶ್ರೀ ನಾಗನಾಥೇಶ್ವರ ಭಕ್ತಾದಿಗಳಿಗೂ ನಮಸ್ಕರಿಸುತ್ತಾ, ಇವತ್ತಿನ ಒಂದು ಕಾರ್ಯಕ್ರಮ ನಾವು ಸುಮಾರು ಒಂದೂವರೆ ತಿಂಗಳಿಂದ ಹಿಂದೆ ಒಂದು ಜನಗಳಿಗೆ ನಾಗನಾಥೇಶ್ವರ ದೇವಾಲಯದ ಬಗ್ಗೆ ಒಂದು ಮಾಹಿತಿ ಕೊಡಬೇಕು ಅಂತ ಒಂದು ತಮ್ಮ ಮಾಧ್ಯಮದ ಮುಖಾಂತರ ಕೊಟ್ಟಿದ್ವಿ. ಅವತ್ತು 1.5 ತಿಂಗಳು ಸಮಯ ಕೊಟ್ಟಿದ್ವಿ ಸಮಿತಿಯವರೆಗೂ ಹಾಗೂ ಅಧಿಕಾರಿಗಳಿಗೆ. ಆದರೆ ಯಾವುದೇ ರೀತಿಯಾದಂತ ಕ್ರಮ ವಹಿಸಲಿಲ್ಲ. ಆದ್ರಿಂದ ಇವತ್ತು ಒಂದು ರ್ಯಾಲಿಯನ್ನು ಹಮ್ಮಿಕೊಂಡು ಇವತ್ತು ಭಕ್ತಾದಿಗಳ ಮುಖಾಂತರ ಅಧಿಕಾರಿಗಳು ಅಲ್ಲಿ ಸ್ಥಳಕ್ಕೆ ಬಂದು ಎಲ್ಲ ಕಾಮಗಾರಿ ವೀಕ್ಷಣೆ ಮಾಡಿ ಆ ಸಮಿತಿಗಳನ್ನ ಸಭೆ ಕರೆದು ಯಾವ ರೀತಿ ಮಾಡಬೇಕು ಅಂತ ಹೇಳ್ಬಿಟ್ಟು ನಾವು ಒತ್ತಾಯ ಮಾಡಕ್ಕೆ ಇವತ್ತು ಮನವಿ ಪತ್ರ ಕೊಡಕ್ ಬಂದಿದ್ದೀವಿ. ಈ ಹಳೆ ಸಮಿತಿಯವರು ಸುಮಾರು 5 ವರ್ಷದಿಂದ ಅನುಮತಿ ತಗೊಂಡು ಅವರನ್ನು 3 ವರ್ಷ ಕಾಮಗಾರಿ ಮಾಡಿ ನಿಲ್ಲಿಸ್ಬಿಟ್ರು. ಈಗ ಹೊಸ ಸಮಿತಿ ಮಾಡ್ಕೊಂಡಿದ್ದಾರೆ. ಅವರು ಸಹ 2 ವರ್ಷ ಆಯ್ತು ಸಮಿತಿಯಾಗಿ, ಆದ್ರೆ ಯಾವುದೇ ರೀತಿಯಾದಂತ ಕಾಮಗಾರ ಇನ್ನೂ ಶುರು ಮಾಡಿಲ್ಲ. ಯಾಕೆ ಶುರು ಮಾಡಿದ್ದಾರೆ ಅನ್ನೋದು ನಮಗೆ ಗೊತ್ತಿಲ್ಲ. ಅವರು ಒಂದ್ ರೀತಿ ಕೋರ್ಟ್ಗೆ ಹೋಗಿದೀವಿ, ಅವರು ಹಳೆ ಸಮಿತಿಯವರು ಅಂತ ಹೇಳ್ತಾರೆ. ಹೊಸ ಸಮಿತಿಯವರು ಇವ್ರು ಹೋಗಿ ಫಸ್ಟ್ ಕಾಮಗಾರಿ ಮಾಡಿರೋದನ್ನ ದಬ್ಬಬೇಕು ಅಂತ ಹೋಗಿದ್ರು. ಆದ್ರಿಂದ ನಾವು ಕೋರ್ಟ್ಗೆ ಹೋಗಿ ನಿಲ್ಲಿಸ್ಬೇಕು ಅಂತ ಹೇಳಿದೀವಿ, ದಬ್ಬಾರ್ದು ಅಂತ. ಈ ಕೋರ್ಟ್ ಅಲ್ಲಿ ಡಿಕ್ಲೇರ್ ಆಗೋವರೆಗೂ ನಾವೇನು ಮಾಡಕ್ ಆಗಲ್ಲ ಅಂತ ಹೇಳ್ತಾರೆ. ಆದ್ರೆ ಅಧಿಕಾರಿಗಳು ಇಷ್ಟೊಂದು ಆಗುವಾಗ ನೀವ್ ಯಾಕೆ ಕಣ್ಮುಚ್ಚಿ ಕುಳಿತುಕೊಂಡ್ರಿ ಅನ್ನೋದು ನಮ್ಮ ಪ್ರಶ್ನೆ. ಧಾರ್ಮಿಕ ದತ್ತಿ ಇಲಾಖೆಯಲ್ಲಿ ತಹಸೀಲ್ದಾರ್ ಇರ್ತಾರೆ. ಕೇವಲ ನೀವು ಕಾಮಗಾರಿ ಅನುಮತಿ ಕೊಟ್ಬಿಟ್ಟು ನೀವು ಸುಮ್ಮನೆ ಇರೋದು ಮಾತ್ರ ನಿಮ್ ಕೆಲಸನ? ವರ್ಷ ಉಂಡಿ ಹಣ ಮಾತ್ರ ಎಣಿಸ್ಕೊಂಡು ಹೋಗೋದಕ್ಕೆ ನೀವು ಸೀಮಿತನ? ದೇವಸ್ಥಾನ ಕಾಮಗಾರಿ ಏನಾಗಿದೆ, ಅಲ್ಲಿನ ಅಡೆತಡೆಗಳೇನು, ಸ್ಥಿತಿಗತಿಗಳೇನು, ಹೋಗುಗಳೇನು ಅಂತ ತಮಗ್ ಗೊತ್ತಿಲ್ವಾ? ತಮ್ಮ ಗಮನಕ್ಕೆ ಬಂದಿರಲ್ಲ. ಯಾಕೆ ಹೇಳಿ? ತಾವು ಹೋಗಿಲ್ಲ. ಸ್ಥಳ ಕೆಲವು ಮುಂದಿನ ದಿನಗಳಲ್ಲಿ ನೀವೇನಾದ್ರೂ ಈ ಮನವಿ ಪತ್ರಕ್ಕೆ ಸ್ಪಂದಿಸಿ ಧಾರ್ಮಿಕ ದತ್ತಿ ಇಲಾಖೆ ನಿರ್ದೇಶಕರಾಗಿರ್ಬೋದು, ಇಲ್ಲ ಜಿಲ್ಲಾಧಿಕಾರಿಗಳಾಗಿರ್ಬೋದು, ಇಲ್ಲ ಉಪವಿಭಾಗಾಧಿಕಾರಿಗಳಾಗಿರ್ಬೋದು, ತಹಸೀಲ್ದಾರ್ ಆಗಿರ್ಬೋದು, ಅಲ್ಲಿ ಬಂದು ಸ್ಥಳ ಪರಿಶೀಲನೆ ಮಾಡಿ ಕಾಮಗಾರಿ ಆಗಿದೆಯಾ ಇಲ್ವಾ ಅಂತ ಚೆಕ್ ಮಾಡಿಬಿಟ್ಟು ಇವಾಗ ಏನ್ ಸಮಿತಿಯವ್ರು ಕೊಟ್ಟಿದ್ದೀರಾ ಜವಾಬ್ದಾರಿ, ಆ ಜವಾಬ್ದಾರಿ ನಿರ್ವಹಿಸಬೇಕು. ಇಲ್ಲ ಅಂದ್ರೆ ದಯವಿಟ್ಟು 2 ಸಮಿತಿಗಳು, ಒಂದು ಸಮಿತಿ ನಿರ್ಗಮನ ಆಗಿದೆ, ಇವಾಗ ಇನ್ನೊಂದು ಸಮಿತಿನೂ ನಿರ್ಗಮನ ಮಾಡಿಬಿಟ್ಟು ತಾವು ನಿಮ್ಮ ಮುಜರಾಯಿ ಇಲಾಖೆ ಸುರ್ಪದಿಗೆ ತಗೊಂಡು ದಾನಿಗಳು ಏನ್ ಕೊಡ್ತಾರೆ, ಮುಜರಾಯಿ ಇಲಾಖೆಯಲ್ಲಿ ಏನ್ ಅನುದಾನ ಇರುತ್ತೋ ಅದನ್ನ ತಗೊಂಡು ದೇವಸ್ಥಾನ ಕಾಮಗಾರಿ ಪೂರ್ಣ ಮಾಡಿ ಕೊಡ್ಬೇಕು. ಯಾಕಂದ್ರೆ ನಾವು ಇವತ್ತು ವಿಶೇಷವಾಗಿ ಯಾಕೆ ಇವತ್ತು ಒಂದು ಕಾರ್ಯಕ್ರಮ ಇಟ್ಕೊಂಡ್ವಿ ಅಂದ್ರೆ ಅದಕ್ಕೊಂದು ಕಾರಣ ಇದೆ. ತಮ್ಮ ಮಾಧ್ಯಮದ ಮುಖಾಂತರ ಸಮಿತಿಯವರು ಕೂಡ ಹೇಳ್ತಾ ಇದ್ದೀನಿ. ಶಿವರಾತ್ರಿ ಆಗಿದ್ದು ಇದೇ ಬುಧವಾರಕ್ಕೆ ಅಲ್ಲಿ ಜಾತ್ರೆ ನಡೀತಾ ಇತ್ತು.
ಯಾಕಂದ್ರೆ ಇಲ್ಲಿರೋ ಭಕ್ತಾದಿಗಳು ಕೇಳಿ ಬುಧವಾರ ಜಾತ್ರೆ ಇದೇ ದಿವಸನೇ ನಡೀತಾ ಇದ್ದಿದ್ದು. ಆ ಜಾತ್ರೆ ದಿವಸನೇ ಆ ಭಗವಂತ ನಮ್ಗೆ ಇಚ್ಛೆ ಕೊಟ್ಟಿದ್ದಾನೆ, ನೀವೊಂದು ಹೋರಾಟ ಮಾಡ್ಕೊಳ್ಳಿ ಅಂತ. ಇದು ಯಾರ್ದು ನಮ್ ಸ್ವಂತ ಶಕ್ತಿ ಅಲ್ಲ, ಆ ಭಗವಂತನ ಇಚ್ಛೆಯಿಂದ ನಾವೆಲ್ಲ ಬಂದು ಇವತ್ತು ಅವ್ರಿಗೆ ಆಗ್ಬೇಕಾಗಿರೋ ಜಾತ್ರೆ ದಿವಸನೇ ಇವತ್ತು ಬಂದಿದ್ದೀವಿ. ಸುಮಾರು 5 ವರ್ಷಗಳಾಗೋದ್ರೆ ಅಲ್ಲಿ ಲಿಂಗ ಇರಲ್ಲ, ಯಾಕಂದ್ರೆ ಪ್ರಾಣ ಪ್ರತಿಷ್ಠೆ ವಿಘ್ನ ಮಾಡ್ಕೊಂಡು ಬಂದು ಅಲ್ಲಿ ಇಕ್ಕಿದ್ದಾರೆ. ಪ್ರಾಣ ಪ್ರತಿಷ್ಠೆ ವಿಗ್ರಹ 5 ವರ್ಷ ಇರುತ್ತೆ ಅಷ್ಟೇ, ಯಾಕಂದ್ರೆ ಅದು ಅತ್ತಿ ಮರದಲ್ಲಿ ಮಾಡಿರೋದು. ಅವಾಗ ಭಿನ್ನ ಆದ್ರೆ ಅಲ್ಲಿ ದೀಪ ಇಕ್ಕಾಗಲ್ಲ. ಅರ್ಥ ಮಾಡ್ಕೊಳ್ಳಿ ದಯವಿಟ್ಟು. ಜಾತ್ರೆ ನಿಂತೋದ್ರೆ 5 ವರ್ಷ ಮತ್ತೆ ಮಾಡಬಾರ್ದು, ನಿಮ್ಗೆ ನಾವ್ ಹೇಳ್ಕೊಡೋಷ್ಟಿಲ್ಲ. ಜಾತ್ರೆ ನಿಂತೋಯ್ತು, ಲಕ್ಷ ದೀಪವ ಆಡಂಬರವಾಗಿ ನಡೀತಾ ಇತ್ತು, ಅದು ನಿಂತೋಯ್ತು. ಈ ಒಂದು ಧೋರಣೆಗಳನ್ನ ತಾವು ಬಿಟ್ಟು ಮತ್ತೆ ಗತ ವೈಭವ ತಗೊಂಡ್ಬರ್ಬೇಕು, ದೇವಸ್ಥಾನಕ್ಕೆ ನೀವು ಕಾಮಗಾರಿ ಶುರು ಮಾಡಬೇಕು ಅಂತ ಹೇಳ್ಬಿಟ್ಟು ತಮ್ಮಲ್ಲಿ ವಿನಂತಿ ಮಾಡ್ಕೊಂತ ಇದ್ದೀನಿ. ಜೈ ಹಿಂದ್, ಜೈ ಕನ್ನಡ. ನಮಸ್ಕಾರ ಎಲ್ಲ ಮಾಧ್ಯಮದವ್ರಿಗೂ ಹಾಗೂ ಇಲ್ಲಿ ಬಂದಿರುವಂತ ಎಲ್ಲ ಶ್ರೀ ನಾಗನಾಥೇಶ್ವರ ಭಕ್ತಾದಿಗಳಿಗೂ ನಮಸ್ಕರಿಸುತ್ತಾ, ಇವತ್ತಿನ ಒಂದು ಕಾರ್ಯಕ್ರಮ ನಾವು ಸುಮಾರು ಒಂದೂವರೆ ತಿಂಗಳಿಂದ ಹಿಂದೆ ಒಂದು ಜನಗಳಿಗೆ ನಾಗನಾಥೇಶ್ವರ ದೇವಾಲಯದ ಬಗ್ಗೆ ಒಂದು ಮಾಹಿತಿ ಕೊಡಬೇಕು ಅಂತ ಒಂದು ತಮ್ಮ ಮಾಧ್ಯಮದ ಮುಖಾಂತರ ಕೊಟ್ಟಿದ್ವಿ. ಅವತ್ತು 1.5 ತಿಂಗಳು ಸಮಯ ಕೊಟ್ಟಿದ್ವಿ ಸಮಿತಿಯವರೆಗೂ ಹಾಗೂ ಅಧಿಕಾರಿಗಳಿಗೆ, ಆದ್ರೆ ಯಾವುದೇ ರೀತಿಯಾದಂತ ಕ್ರಮ ವಹಿಸಲಿಲ್ಲ. ಆದ್ರಿಂದ ಇವತ್ತು ಒಂದು ರ್ಯಾಲಿಯನ್ನು ಹಮ್ಮಿಕೊಂಡು ಇವತ್ತು ಭಕ್ತಾದಿಗಳ ಮುಖಾಂತರ ಅಧಿಕಾರಿಗಳು ಅಲ್ಲಿ ಸ್ಥಳಕ್ಕೆ ಬಂದು ಎಲ್ಲ ಕಾಮಗಾರಿ ವೀಕ್ಷಣೆ ಮಾಡಿ ಆ ಸಮಿತಿಗಳನ್ನ ಸಭೆ ಕರೆದು ಯಾವ ರೀತಿ ಮಾಡಬೇಕು ಅಂತ ಹೇಳ್ಬಿಟ್ಟು ನಾವು ಒತ್ತಾಯ ಮಾಡಕ್ಕೆ ಇವತ್ತು ಮನವಿ ಪತ್ರ ಕೊಡಕ್ ಬಂದಿದ್ದೀವಿ. ಈ ಹಳೆ ಸಮಿತಿಯವರು ಸುಮಾರು 5 ವರ್ಷದಿಂದ ಅನುಮತಿ ತಗೊಂಡು ಅವರನ್ನು 3 ವರ್ಷ ಕಾಮಗಾರಿ ಮಾಡಿ ನಿಲ್ಲಿಸ್ಬಿಟ್ರು. ಈಗ ಹೊಸ ಸಮಿತಿ ಮಾಡ್ಕೊಂಡಿದ್ದಾರೆ. ಅವರು ಸಹ 2 ವರ್ಷ ಆಯ್ತು ಸಮಿತಿಯಾಗಿ, ಆದ್ರೆ ಯಾವುದೇ ರೀತಿಯಾದಂತ ಕಾಮಗಾರ ಇನ್ನೂ ಶುರು ಮಾಡಿಲ್ಲ. ಯಾಕೆ ಶುರು ಮಾಡಿದ್ದಾರೆ ಅನ್ನೋದು ನಮಗೆ ಗೊತ್ತಿಲ್ಲ. ಅವರು ಒಂದ್ ರೀತಿ ಕೋರ್ಟ್ಗೆ ಹೋಗಿದೀವಿ, ಅವರು ಹಳೆ ಸಮಿತಿಯವರು ಅಂತ ಹೇಳ್ತಾರೆ. ಹೊಸ ಸಮಿತಿಯವರು ಇವ್ರು ಹೋಗಿ ಫಸ್ಟ್ ಕಾಮಗಾರಿ ಮಾಡಿರೋದನ್ನ ದಬ್ಬಬೇಕು ಅಂತ ಹೋಗಿದ್ರು. ಆದ್ರಿಂದ ನಾವು ಕೋರ್ಟ್ಗೆ ಹೋಗಿ ನಿಲ್ಲಿಸ್ಬೇಕು ಅಂತ ಹೇಳಿದ್ವಿ, ತಪ್ಪಾರ್ದು ಅಂತ. ಈ ಕೋರ್ಟ್ ಅಲ್ಲಿ ಡಿಕ್ಲೇರ್ ಆಗೋವರೆಗೂ ನಾವೇನು ಮಾಡಕ್ ಆಗಲ್ಲ ಅಂತ ಹೇಳ್ತಾರೆ. ಆದ್ರೆ ಅಧಿಕಾರಿಗಳು ಇಷ್ಟೊಂದು ಆಗುವಾಗ ನೀವ್ ಯಾಕೆ ಕಣ್ಮುಚ್ಚಿ ಕುಳಿತುಕೊಂಡ್ರಿ ಅನ್ನೋದು ನಮ್ಮ ಪ್ರಶ್ನೆ. ಧಾರ್ಮಿಕ ದತ್ತಿ ಇಲಾಖೆಯಲ್ಲಿ ತಹಸೀಲ್ದಾರ್ ಇರ್ತಾರೆ. ಕೇವಲ ನೀವು ಕಾಮಗಾರಿ ಅನುಮತಿ ಕೊಟ್ಬಿಟ್ಟು ನೀವು ಸುಮ್ಮನೆ ಇರೋದು ಮಾತ್ರ ನಿಮ್ ಕೆಲ್ಸನ? ವರ್ಷ ಉಂಡಿ ಹಣ ಮಾತ್ರ ಎಣಿಸ್ಕೊಂಡು ಹೋಗೋದಕ್ಕೆ ನೀವು ಸೀಮಿತನ? ದೇವಸ್ಥಾನ ಕಾಮಗಾರಿ ಏನಾಗಿದೆ, ಅಲ್ಲಿನ ಅಡೆತಡೆಗಳೇನು, ಸ್ಥಿತಿಗತಿಗಳೇನು, ಹೋಗುಗಳೇನು ಅಂತ ತಮಗ್ ಗೊತ್ತಿಲ್ವಾ? ತಮ್ಮ ಗಮನಕ್ಕೆ ಬಂದಿರಲ್ಲ. ಯಾಕೆ ಹೇಳಿ? ತಾವು ಹೋಗಿಲ್ಲ ಸ್ಥಳ. ಕೆಲವು ಮುಂದಿನ ದಿನಗಳಲ್ಲಿ ನೀವೇನಾದ್ರೂ ಈ ಮನವಿ ಪತ್ರಕ್ಕೆ ಸ್ಪಂದಿಸಿ ಧಾರ್ಮಿಕ ದತ್ತಿ ಇಲಾಖೆ ನಿರ್ದೇಶಕರಾಗಿರ್ಬೋದು, ಇಲ್ಲ ಜಿಲ್ಲಾಧಿಕಾರಿಗಳಾಗಿರ್ಬೋದು, ಇಲ್ಲ ಉಪವಿಭಾಗಾಧಿಕಾರಿಗಳಾಗಿರ್ಬೋದು, ತಹಸೀಲ್ದಾರ್ ಆಗಿರ್ಬೋದು, ಅಲ್ಲಿ ಬಂದು ಸ್ಥಳ ಪರಿಶೀಲನೆ ಮಾಡಿ ಕಾಮಗಾರಿ ಆಗಿದೆಯಾ ಇಲ್ವಾ ಅಂತ ಚೆಕ್ ಮಾಡಿಬಿಟ್ಟು ಇವಾಗ ಏನ್ ಸಮಿತಿಯವ್ರು ಕೊಟ್ಟಿದ್ದೀರಾ ಜವಾಬ್ದಾರಿ ನಿರ್ವಹಿಸಬೇಕು. ಇಲ್ಲ ಅಂದ್ರೆ ದಯವಿಟ್ಟು 2 ಸಮಿತಿಗಳು, ಒಂದು ಸಮಿತಿ ನಿರ್ಗಮನ ಆಗಿದೆ, ಇವಾಗ ಇನ್ನೊಂದು ಸಮಿತಿನ ನಿರ್ಗಮನ ಮಾಡಿಬಿಟ್ಟು ತಾವು ನಿಮ್ಮ ಮುಜರಾಯಿ ಇಲಾಖೆ ಸುರ್ಪದಿಗೆ ತಗೊಂಡು ದಾನಿಗಳು ಏನ್ ಕೊಡ್ತಾರೆ, ಮುಜರಾಯಿ ಇಲಾಖೆಯಲ್ಲಿ ಏನ್ ಅನುದಾನ ಇರುತ್ತೋ ಅದನ್ನ ತಗೊಂಡು ದೇವಸ್ಥಾನ ಕಾಮಗಾರಿ ಪೂರ್ಣ ಮಾಡಿ ಕೊಡ್ಬೇಕು. ಯಾಕಂದ್ರೆ ನಾವು ಇವತ್ತು ವಿಶೇಷವಾಗಿ ಯಾಕೆ ಇವತ್ತು ಒಂದು ಕಾರ್ಯಕ್ರಮ ಇಟ್ಕೊಂಡ್ವಿ ಅಂದ್ರೆ ಅದಕ್ಕೊಂದು ಕಾರಣ ಇದೆ. ತಮ್ಮ ಮಾಧ್ಯಮದ ಮುಖಾಂತರ ಸಮಿತಿಯವರು ಕೂಡ ಹೇಳ್ತಾ ಇದ್ದೀನಿ. ಶಿವರಾತ್ರಿ ಆಗಿದ್ದು ಇದೇ ಬುಧವಾರಕ್ಕೆ ಅಲ್ಲಿ ಜಾತ್ರೆ ನಡೀತಾ ಇತ್ತು. ಯಾಕಂದ್ರೆ ಇಲ್ಲಿರೋ ಭಕ್ತಾದಿಗಳು ಕೇಳಿ ಬುಧವಾರ ಜಾತ್ರೆ ಇದೇ ದಿವಸನೇ ನಡೀತಾ ಇದ್ದಿದ್ದು. ಆ ಜಾತ್ರೆ ದಿವಸನೇ ಆ ಭಗವಂತ ನಮ್ಗೆ ಇಚ್ಛೆ ಕೊಟ್ಟಿದ್ದಾನೆ, ನೀವೊಂದು ಹೋರಾಟ ಮಾಡ್ಕೊಳ್ಳಿ ಅಂತ. ಇದು ಯಾರ್ದು ನಮ್ ಸ್ವಂತ ಶಕ್ತಿ ಅಲ್ಲ, ಆ ಭಗವಂತನ ಇಚ್ಛೆಯಿಂದ ನಾವೆಲ್ಲ ಬಂದು ಇವತ್ತು ಅವ್ರಿಗೆ ಆಗ್ಬೇಕಾಗಿರೋ ಜಾತ್ರೆ ದಿವಸನೇ ಇವತ್ತು ಬಂದಿದ್ದೀವಿ. ಸುಮಾರು 5 ವರ್ಷಗಳಾಗೋದ್ರೆ ಅಲ್ಲಿ ಲಿಂಗ ಇರಲ್ಲ, ಯಾಕಂದ್ರೆ ಪ್ರಾಣ ಪ್ರತಿಷ್ಠೆ ವಿಘ್ನ ಮಾಡ್ಕೊಂಡು ಬಂದು ಅಲ್ಲಿ ಇಕ್ಕಿದ್ದಾರೆ. ಪ್ರಾಣ ಪ್ರತಿಷ್ಠೆ ವಿಗ್ರಹ 5 ವರ್ಷ ಇರುತ್ತೆ ಅಷ್ಟೇ, ಯಾಕಂದ್ರೆ ಅದು ಅತ್ತಿ ಮರದಲ್ಲಿ ಮಾಡಿರೋದು. ಅವಾಗ ಭಿನ್ನ ಆದ್ರೆ ಅಲ್ಲಿ ದೀಪ ಇಕ್ಕಾಗಲ್ಲ. ಅರ್ಥ ಮಾಡ್ಕೊಳ್ಳಿ ದಯವಿಟ್ಟು. ಜಾತ್ರೆ ನಿಂತೋದ್ರೆ 5 ವರ್ಷ ಮತ್ತೆ ಮಾಡಬಾರ್ದು, ನಿಮ್ಗೆ ನಾವ್ ಹೇಳ್ಕೊಡೋಷ್ಟಿಲ್ಲ. ಜಾತ್ರೆ ನಿಂತೋಯ್ತು, ಲಕ್ಷ ದೀಪವ ಆಡಂಬರವಾಗಿ ನಡೀತಾ ಇತ್ತು, ಅದು ನಿಂತೋಯ್ತು. ಈ ಒಂದು ಧೋರಣೆಗಳನ್ನ ತಾವು ಬಿಟ್ಟು ಮತ್ತೆ ಗತ ವೈಭವ ತಗೊಂಡ್ಬರ್ಬೇಕು, ದೇವಸ್ಥಾನಕ್ಕೆ ನೀವು ಕಾಮಗಾರಿ ಶುರು ಮಾಡಬೇಕು ಅಂತ ಹೇಳ್ಬಿಟ್ಟು ತಮ್ಮಲ್ಲಿ ವಿನಂತಿ ಮಾಡ್ಕೊಂತ ಇದ್ದೀನಿ. ಜೈ ಹಿಂದ್, ಜೈ ಕನ್ನಡ. ದಿನ ಏನು ಶ್ರೀ ನಾಗನಾಥೇಶ್ವರ ಸ್ವಾಮಿ ದೇವಾಲಯದ ಒಂದು ಜೀರ್ಣೋದ್ಧಾರ ಮಾಡಬೇಕು. ಈಗಾಗಲೇ ಅಭಿವೃದ್ಧಿ ಸಮಿತಿಗಳು ಅಂತ ಮಾಡಿಕೊಂಡು ಸಮಿತಿಗಳ ಮುಖಾಂತರ ಯಾವುದೇ ರೀತಿಯಾದಂಥ ಅಭಿವೃದ್ಧಿ ಕೆಲಸ ಆಗ್ತಾ ಇಲ್ಲ. ಅದೇ ರೀತಿ ಏನು ಆ ಪ್ರಾಂಗಣ ಇದೆ, ನಾಗನಾಥೇಶ್ವರ ದೇವಸ್ಥಾನದ ಒಂದು ಪ್ರಾಂಗಣ ಸುತ್ತಮುತ್ತ ಒಂದು ಅವ್ಯವಸ್ಥೆ ಇದೆ. ಆ ಅವ್ಯವಸ್ಥೆಯನ್ನು ಸರಿ ಮಾಡಿಕೊಡಿ ಅಂತ. ಅದೇ ರೀತಿ ಏನು ಮುಜರಾಯಿ ದೇವಸ್ಥಾನಗಳ ಒಂದು ಸುಪರ್ದಿ ತಾಲೂಕು ದಂಡಾಧಿಕಾರಿಯಾದಂಥ ನನ್ನ ಸುಪರ್ದಿಗೆ ಬರುತ್ತೆ. ಅದಕ್ಕೆ ಸಂಬಂಧಪಟ್ಟಂಗೆ ನೀವೊಂದ್ಸಲ ಸ್ಥಳ ವೀಕ್ಷಣೆ ಮಾಡಬೇಕು ಅಂತ ಕೂಡ ಈಗ ಒತ್ತಾಯ ಮಾಡ್ತಾ ಇದ್ದಾರೆ. ಈ ವಿಚಾರವಾಗಿ ಈಗ ನೀವೇನು ಹೇಳಿದ್ದೀರಾ, ಅಲ್ಲಿ ಏನು ಅವ್ಯವಸ್ಥೆ ನಡೀತಾ ಇದೆ ಅಥವಾ ಅನೈತಿಕವಾಗಿ ಏನಾದರೂ ನಡೀತಾ ಇರೋಂಥದ್ದಕ್ಕೆ ನಾನೇ ಖುದ್ದು ವೀಕ್ಷಣೆ ಮಾಡಿ ಅದಕ್ಕೆ ಏನು ಕ್ರಮ ವಹಿಸಬೇಕು ಕಾನೂನು ರೀತಿಯಲ್ಲಿ ಅದು ಕ್ರಮ ವಹಿಸ್ತೀವಿ. 2ನೇ ವಿಚಾರ,
ಅಭಿವೃದ್ಧಿ ಸಮಿತಿಗಳ ಬಗ್ಗೆ ಈಗಾಗಲೇ ಇದು ಹೈಕೋರ್ಟಲ್ಲಿ ಕೇಸ್ ನಡೀತಾ ಇದೆ. ಹೈಕೋರ್ಟಲ್ಲಿ ಒಂದು ಅಭಿವೃದ್ಧಿ ಸಮಿತಿ ಮಾಡಿರುವಂಥದ್ದನ್ನು ಕ್ಯಾನ್ಸಲ್ ಮಾಡಿರೋದಕ್ಕೋಸ್ಕರ ಎರಡನೇ ಅಭಿವೃದ್ಧಿ ಸಮಿತಿ ಫಾರ್ಮೇಷನ್ ಮಾಡಿರುವಂಥ ಒಂದು ಆದೇಶಕ್ಕೆ ತಡೆಯಾಜ್ಞೆ ಹೈಕೋರ್ಟಲ್ಲಿ ಕೊಟ್ಟಿದ್ದಾರೆ. ಒಂದು 10 ದಿನದ ಹಿಂದೆ ನಾನು ಈಗಾಗಲೇ ಹೋಗಿ ಕನ್ಸರ್ನ್ಡ್ ಯಾರು ಅಡ್ವೊಕೇಟ್ ಇರ್ತಾರೆ, ಗೌರ್ಮೆಂಟ್ ಅಡ್ವೊಕೇಟ್, ಅವ್ರಿಗೆ ಮಾಹಿತಿ ಎಲ್ಲ ಕೊಟ್ಟು ಬಂದಿದ್ದೀನಿ. ಈಗ ಏನು ಅಭಿವೃದ್ಧಿ ಮಾಡಬೇಕು ಅಂತ ಒಂದು ಆರ್ಕಿಟೆಕ್ಚರ್ ಪ್ಲ್ಯಾನ್ ಮಾಡಿದ್ದಾರೆ. ಆರ್ಕಿಟೆಕ್ಚರ್ ಪ್ಲ್ಯಾನ್ 2 ಬ್ಲೂ ಪ್ರಿಂಟ್ ಕೊಟ್ಟು ಈ ಸ್ಟೇನ ವೆಕೇಟ್ ಮಾಡೋದಕ್ಕೆ ಐಎನ ಫೈಲ್ ಮಾಡಬೇಕು ಅಂತ ನಾವು ಇಮಿಡಿಯೇಟಾಗಿ ಮಾಹಿತಿ ಕೊಟ್ಟು ಬಂದಿದ್ದೀವಿ. ಈಗ ಏನು ಇನ್ನೊಂದು ಪ್ರಾಬ್ಲಿ ಒಂದು 15-20 ಡೇಸ್ ಒಳಗಡೆ ನಾನು ಖುದ್ದಾಗಿ ಮತ್ತೊಮ್ಮೆ ಲಾಯರ್ನ ಭೇಟಿ ಮಾಡಿ ಫೈಲ್ ಮಾಡಿಸ್ಬಿಟ್ಟು ಬರ್ತೀನಿ. ನಂತರ ಹೈಕೋರ್ಟಲ್ಲಿ ಏನು ತೀರ್ಮಾನ ಮಾಡ್ತಾರೆ, ವೆಕೇಟ್ ಮಾಡ್ತಾರಾ ಅಥವಾ ಎರಡನ್ನೂ ರದ್ದು ಮಾಡಿ ಏನಾದರೂ ಸರ್ಕಾರನೇ ಅಭಿವೃದ್ಧಿ ಸಮಿತಿನ ಕ್ಯಾನ್ಸಲ್ ಮಾಡಿ ನೀವೇ ಕ್ರಮ ವಹಿಸಿ ಅಂತ ಏನಾದರೂ ಡೈರೆಕ್ಷನ್ಸ್ ಕೊಡ್ತಾರೆ ಅನ್ನೋದು ಈಗಾಗಲೇ ಹೈಕೋರ್ಟಲ್ಲಿ ಇರೋದ್ರಿಂದ ಸಾಮಾನ್ಯ ಕರ್ನಾಟಕದ ಉಚ್ಚ ನ್ಯಾಯಾಲಯದ ಏನು ಆದೇಶ ಇದೆ ಅಥವಾ ಏನು ನಮಗೆ ಆದೇಶ ಮಾಡ್ತಾರೆ ಆದೇಶದ ಪ್ರಕಾರ ನಾವು ಇರೋದು. ನಂತರ ಈಗ ಏನು ಪ್ರೈವೇಟ್ ಹುಂಡಿ ಅಂತ ಕೆಲವರು ಹೇಳ್ತಾ ಇದ್ದಾರೆ. ನಂತರ ರಾತ್ರಿ ಹೊತ್ತಲ್ಲಿ ಅವರು ಇವರು ಓಡಾಡೋಂಥದ್ದು ನಾನು ಮತ್ತೆ ಈಗ ಪೊಲೀಸ್ ಹೊತ್ತು ಕೂಡ ಹೇಳ್ತೀನಿ. ನೈಟ್ ಹೊತ್ತು ಒಂದು ಬೀಟ್ ಮಾಡಬೇಕು ಅಂತ ನಾನು ಅವ್ರಿಗೆ ಮಾಹಿತಿ ಕೊಡ್ತೀನಿ. ಪತ್ರ ಮುಖೇನ ಕೂಡ ಆದೇಶ ಕೊಡ್ತೀನಿ. ನಂತರ ನಾನು ಕೂಡ ಆಗಾಗ ನಾವು ಸ್ಪಾಟ್ ವಿಸಿಟ್ ಮಾಡ್ತಾ ಇರ್ತೀನಿ. ಇದಕ್ಕೆ ಸಂಬಂಧಪಟ್ಟಂಗೆ ಏನಾದರೂ ಅನೈತಿಕ ವ್ಯವಸ್ಥೆಗಳು ಅವ್ಯವಸ್ಥೆಗಳಿದ್ದರೆ ಅದನ್ನು ಕೂಡ ನಾನು ಏನು ಅಲ್ಲಿ ಯಾರಾದರೂ ಆ ಥರ ಮಾಡ್ತಿದ್ರೆ ಅವ್ರ ವಿರುದ್ಧ ನಿರ್ದೇಶಕವಾಗಿ ಕ್ರಮ ಕೊಡ್ತೀನಿ. ಅಂದರೆ ಈ ವಿಚಾರವಾಗಿ ಈಗ ಹೈಕೋರ್ಟಲ್ಲಿ ಇರೋದ್ರಿಂದ ಸ್ಟೇ ವೆಕೇಟ್ ಮಾಡೋವರೆಗೂ ಕೂಡ ನಾನು ಯಾವುದೇ ರೀತಿಯಾದಂಥ ನನ್ನ ಹಂತದಲ್ಲಿ ಆದೇಶ ಮಾಡೋಕ್ಕೆ ಬಟ್ ಏನು ಅವ್ಯವಸ್ಥೆ ಆಗ್ತಾ ಇದೆ ಅಲ್ಲಿ ಸಣ್ಣ ಪುಟ್ಟ ಬೇರೆಯವ್ರ ಥರ್ಡ್ ಪರ್ಸನ್ ಕೂತ್ಕೊಳ್ಳೋವಂಥದ್ದು, ಅಲ್ಲಿ ಬೇರೆ ಚಟುವಟಿಕೆಗಳು ಮಾಡೋವಂಥದ್ದು, ಇದನ್ನೆಲ್ಲ ಬೇಕಿದ್ರೆ ನಾನು ಖಂಡಿತವಾಗ್ಲೂ ನಾವು ಮಾಡ್ತೀವಿ. ಮತ್ತು ಉದ್ದೇಶ ಇರುವಂಥದ್ದು ಅಷ್ಟೇ, ಏನು ನಮ್ಮ ದೇವಸ್ಥಾನಗಳಿವೆ, ಮುಜರಾ ಇಲಾಖೆ ಕೊಟ್ಟಿರುವಂಥದ್ದು ಎಲ್ಲ ಕಡೆಯೂ ಅಷ್ಟೇ ನಮ್ಮ ಇಲಾಖೆಯ ಜವಾಬ್ದಾರಿ ಒಂದೇ ಅಲ್ಲ. ಇಲ್ಲಿರುವಂಥ ಎಲ್ಲ ಸಮುದಾಯದವ್ರದ್ದಾಗಿರ್ಬೋದು, ಹಿಂದೂಗಳದ್ದಾಗಿರ್ಬೋದು, ಅವರ ಏನು ಭಾವನೆಗಳಿಗೂ ಕೂಡ ಧಕ್ಕೆ ತರದಂಗೆ ನಾವು ಕೆಲಸ ಮಾಡಬೇಕು. ಇನ್ನೊಂದು ವಿಚಾರ, ಅಲ್ಲಿ ಕೆಲವರಿಗೆ ಸಂಬಳ ಬಂದಿಲ್ಲ ಅಂತಲೇ ಹೇಳ್ತಾ ಇದ್ದಾರೆ. ಈಗ ನನ್ನ ಗಮನಕ್ಕೆ ಬರ್ತಾ ಇರೋಂಥದ್ದು ಸಂಬಳ ಬರದೇ